ಹಾಯ್ ಗೈಸ್, ನಾವಿವಾಗ ರಾಯಚೂರು ಡಿಸ್ಟಿಕಲ್ಲಿ ಮಾನವಿ ಅನ್ನೋ ಊರಲ್ಲಿದ್ದೀವಿ. ಈ ಊರಲ್ಲಿ ಬಂದ್ಬಿಟ್ಟು ಮಹಾಲಕ್ಷ್ಮಿ ಹೈಪರ್ ಮಾರ್ಕೆಟ್ ಅಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಯಾಕಂದರೆ ಊರಿಗೆ ಫಸ್ಟ್ ಟೈಮ್ ಬರೋದಲ್ವಾ. ಈಗ ನಾವು ಕರ್ಡ್ ಪ್ಯಾಕೆಟ್, ತುಪ್ಪ ಇದನ್ನು ತೊಗೋಬೇಕು, ಯಾಕಂದರೆ ಏನೂ ಇಲ್ಲ ಅಡುಗೆ ಮಾಡೋಕ್ಕೆ. ರೈಸು ಆಮೇಲೆ ಪಚಡಿ ಇದೆ, ಅದರಲ್ಲಿ ತುಪ್ಪ ಹಾಕ್ಕೊಂಡು ಆಮೇಲೆ ಇಲ್ಲೊಂದು ಕಡೆ ಚಿಕನ್ ಮಟನ್ ಎರಡು ಫ್ರೈ ಮಾಡಿಸಿದ್ದೀನಿ. ಅದು ವಿತ್ ಸ್ವಲ್ಪ ಕರ್ಡ್ ರೈಸ್ ತಗೊಂಡು ತಿನ್ಬೇಕು ಅನ್ಸೋದು, ಯಾಕಂದರೆ 3-4 ದಿನದ ಸರಿಯಾಗಿ ನೀರು ಕುಡ್ದಿಲ್ಲ. ಆ ಡ್ರೆಸ್ ಹಾಕ್ಕೊಂಡು ಕಂಪ್ಲೀಟ್ ಸೆಕೆ ಜಾಸ್ತಿ ಆಗ್ಬಿಟ್ಟು ಬಾಡಿ ಡಿಹೈಡ್ರೇಷನ್ ಆಗೋ ಥರ ಇದೆ, ಹೊಟ್ಟೆಲಿ ಉರಿತಾ ಇದೆ, ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬಿಟ್ಟು ಲೂಸ್ ಮೋಷನ್ಸ್ ಬರೋ ಥರ ಇದೆ. ಅದಕ್ಕೋಸ್ಕರ ಕರ್ಡ್ ರೈಸ್ ತಗೊಂಡು ಕರ್ಡ್ ರೈಸ್ ತಿನ್ನಬೇಕು, ಆಮೇಲೆ ಕರ್ಡ್ ತಗೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡಿಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಟ್ರೈ ಮಾಡೋಣ. ಖಾಲಿ ಆಯ್ತಾ? ಸಾರಿ ಗೈಸ್, ದಹಿ ಖಾಲಿ ಆಯಿತು, ಅಂದರೆ ಮೊಸರು, ಇಲ್ಲಿ ದಹಿ ಅಂತ ಕರೀತಾ ಇದ್ದಾರೆ, ಮೊಸರು ಖಾಲಿ ಆಯಿತು. ವಾಟ್ ನೆಕ್ಸ್ಟ್? ಟ್ರೈ ಮಾಡೋಣ. ಆ್ಯಕ್ಚುಲಿ ಮೌಂಟೇನ್ ಡ್ಯೂ ಕುಡಿದು 3 ದಿನ ಆಯಿತು. ಬಂದರೆ ನೋ ಮೌಂಟೇನ್ ಡ್ಯೂ. ಎಲ್ಲಿ ಸರ್? ಓ ಸಾರಿ ಇದೆಯಂತ. ಇಲ್ಲ ಮಾನ್ಸರ್ ಬೇಡ ಸರ್, ಮೌಂಟೇನ್ ಡ್ಯೂ ಬೇಕು. ಸಾರಿ, ವಿಲ್ ಡು ನೆಕ್ಸ್ಟ್ ಆಪ್ಷನ್. ಮೌಂಟೇನ್ ಡ್ಯೂ ಬೇಕಿಲ್ಲ, ಪರವಾಗಿಲ್ಲ, ಲಿಮ್ಕಾ ಟ್ರೈ ಮಾಡೋಣ. ಪುಟ್ಟಿ ಸೈಜ್ ಲಿಮ್ಕಾ ಒಂದು ದಾಮ್ ಸರ್, ಒಂದು ಲಿಮ್ಕಾ ಟ್ರೈ ಮಾಡೋಣ. ಕರ್ಡ್ ಕೇಳಿ, ಕರ್ಡ್ ಇಲ್ಲ ಅಂದರು, ತುಪ್ಪ ಪ್ಯಾಕೆಟ್ ಟ್ರೈ ಮಾಡೋಣ. ತುಪ್ಪ ಪ್ಯಾಕೆಟ್ ಇಲ್ಲ ಈ ಕಡೆ ಇದೆ. ಇವರಲ್ಲಿ ಬರೀ ಹಿಂದಿಯಲ್ಲೇ ಮಾರ್ತಿದ್ದಾರೆ. ಅವ್ರು ಗೀ ಅಂದರು, ದಹಿ ಅಂದರು. ಚಿಕ್ಕ ಪ್ಯಾಕೆಟ್ ಹಾಕಿರ್ತಾರೆ ನಮಗೆ ಊಟಕ್ಕೆ ತಾನೆ. ನೋಡಿ ಎಷ್ಟು ಚಿಕ್ಕದಾಗಿದೆ. ಇದು ನೋಡಿದ್ರೆ ಒಂದು ಡೈಲಾಗ್ ನೆನಪಾಗುತ್ತೆ, GRB ತುಪ್ಪ ನಮ್ಮ ಗಣೇಶ ದಪ್ಪ ಅಂತ ಒಂದು ಹುಡುಗ ಪಡ್ಕೊತದೆ. ಲಾಸ್ಟ್ ಟೈಮ್ ಗಣೇಶ ಕೊಟ್ಟಿದ್ದಿಲ್ಲ ಅವಾಗ. ಆಮೇಲೆ ನಾಯಿಗೆ ಬಿಸ್ಕೆಟ್ಸ್ ತಗೊಂಡಿರೋ ನಾವು ಅಲ್ವಾ. ನಾಯಿಗೆ ಇಲ್ಲಿದೆ. ನಾಯಿಗಳಿಗೆ ಬಿಸ್ಕೆಟ್ ತಗೋಬೇಕಲ್ಲ. 3 ಓಕೆ 2 ಓಕೆ 2 ನಮ್ಮ ಕ್ಯಾಮ್ರಾಮನ್ 2 ಸಾಕಂತ, ಯಾಕಂದರೆ ಗಾಡಿಯಲ್ಲಿ ಆಲ್ರೆಡಿ ಇದೆ. 2 ಬಿಸ್ಕೆಟ್. ಸ್ಯಾಫ್ರಿನ್ ಇದೆ ಗೈಸ್, ಇದು ಹಾಲಲ್ಲಿ ಹಾಕೊಂಡು ಕೊಡಿದ್ರೆ ಬೆಲ್ಲಿಗೆ ಬರ್ತಾರುತ್ತೆ. ನಾನಂತೂ ಡೆಫಿನೆಟಾಗಿ ಬರಲ್ಲ, ನಂದು ನೇಚರಲ್ ಪರ್ಮಿಟ್ ಕಲರ್ ಅಲ್ವಾ, ನಾನು ಬೆಲ್ಲಿಗೆ ಬರಲ್ಲ ಸರ್. ಯಾವ ಸರ್? ನಾಯಿ ತಿನ್ನಲ್ವಲ್ಲ, ನಾಯಿಗೆ ಹಾಕಕ್ಕೆ ರೋಡಲ್ಲಿ ನಾಯಿಗೆ ಇರ್ತಲ್ಲ, ಅದೆಲ್ಲ ನಿಮ್ಮ ಕಡೆ ನಾಯಿ ತಿನ್ನುತ್ತೆ. ಎಲ್ಲಿ ಇದು 100 ರೂಪೀಸ್ ಆಫ್ಟರ್ 400 ಕಿಲೋಮೀಟರ್ಸ್, ಒಂದು 400 ಕಿಲೋಮೀಟರ್ ಗಾಡಿ ಓಡಿಸಿದ ಮೇಲೆ ಫಸ್ಟ್ ಹೈಪರ್ ಮಾರ್ಕೆಟ್ ಸಿಗ್ತಿದೆ. ಮಹಾಲಕ್ಷ್ಮಿ ಹೈಪರ್ ಮಾರ್ಕೆಟ್ ಅಂದರೆ ಮಾನವಿ ಅನ್ನೋ ಊರಲ್ಲಿದೆ. ಹೈಪರ್ ಮಾರ್ಟಲ್ಲಿ ಕರ್ಡ್ ಇದಿಲ್ಲ, ಇದೊಂದು ಕರ್ಡ್ ಇಸ್ಕೊಂಡು ಬರೋಣ.
ಫೈನಲಿ ಒಂದು ಹೆರಿಟೇಜ್ ಚಿಕ್ಕ ಸ್ಮಾಲೆಸ್ಟ್ ಪ್ಯಾಕೇಜ್ ನೋಡಿ. ರೈಸ್ ವಾಶ್ ಮಾಡಿದ್ದೀನಿ, 2 ಸತಿ ವಾಶ್ ಮಾಡಿದ್ದೀನಿ, ಸಾಕು ಅನ್ಸುತ್ತೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ, ರೈಸ್ ಮಾಡೋಣ. ಇವೇನೋ ಆಡ್ತಾ ಇದೆ, ಭಯ ಆಗ್ತಾ ಇದೆ. ರೈಸಲ್ಲಿ ಸಾಲ್ಟ್ ಹಾಕೋದು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋಲಿ ಹೇಳಿದ್ದೀನಿ. ಅಶೋಕ್ ಅಂತ ನನ್ನ ಬೆಸ್ಟ್ ಫ್ರೆಂಡ್, ಅವನೇ ಹೇಳ್ಕೊಟ್ಟಿದ್ದು. ನಮ್ಮಮ್ಮ ಸಾಲ್ಟ್ ಹಾಕೋಲ್ಲ ರೈಸಲ್ಲಿ, ಅದರಿಂದ ನನಗೆ ಅಷ್ಟು ಗೊತ್ತಿಲ್ಲ. ಇದಂತೂ ನಮ್ಮ ಫ್ರೆಂಡ್ ಹೇಳ್ಕೊಟ್ಟ ತುಂಬ ವರ್ಷಗಳ ಮುಂಚೆ. ಅಶೋಕ್ ಅಂದ್ಬಿಟ್ಟು ನನ್ನ ಫ್ರೆಂಡ್, ಅವನು ಹೇಳ್ಕೊಟ್ಟ ಸ್ವಲ್ಪ ರೈಸಲ್ಲಿ ಸಾಲ್ಟ್ ಹಾಕಿ ಅಡುಗೆ ಮಾಡಿ ಟೇಸ್ಟ್ ಬರುತ್ತೆ ಅಂತ. ಆ್ಯಕ್ಚುಲಿ ಒಬ್ಬ ಕಾಮೆಂಟ್ ಮಾಡ್ದ, ಕಾಮಿಡಿ ಪೀಸ್ ಥರ ಕಾಣ್ತಿದ್ಯಾ ನೀನು ಅಂತ. ಏನಕ್ಕೆ? ಬಡವ್ರ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದ್ದೀನಿ, ಬಡವ್ರ ಮಕ್ಕಳಿಗೆ ಜಾಮೆಂಟ್ರಿ ಬಾಕ್ಸಸ್ ಕೊಡ್ತಾ ಇದ್ದೆ, ಬಡವ್ರ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದ್ದೀನಿ, ಜಾಮೆಂಟ್ರಿ ಬಾಕ್ಸ್ ಕೊಡ್ತಾ ಇದ್ದೀನಿ, ಪೆನ್ಸಿಲ್ಸ್, ಸ್ಟೇಷನರಿ ಐಟಮ್ ಕೊಡ್ತಾ ಇದ್ದೀನಿ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಈ ಹೆಲ್ಪಲ್ಲ ಹೆಂಗೆ ಮಾಡ್ತಾ ಇದ್ದೀನಿ ಗೊತ್ತಾ? ರೋಡಲ್ಲಿ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ನೋಡಿ, ಯಾರೋ ಅಂಗಡಿ ಮುಂದೆಗಡೆ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಪೆ ಹಾಕ್ಕೊಂಡು ಇಲ್ಲಿ ಮಲ್ಕೊತೀನಿ, ಇಲ್ಲಾಂದರೆ ಓಮ್ನಿ ಒಳಗಡೆ ನನ್ನ ವ್ಯಾನ್ ಒಳಗಡೆ ಬೆಡ್ ಹಾಕ್ಕೊಂಡು ಮಲ್ಕೊತೀನಿ. ಇಷ್ಟೊಂದು ಕಷ್ಟ ಪಟ್ಕೊಂಡು ಬಡವ್ರ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದ್ದೀನಿ, ಬುಕ್ಸು, ಸ್ಟೇಷನರಿ ಐಟಮ್ ಕೊಡ್ತಾ ಇದ್ದೀನಿ. ನಿಮ್ಮಪ್ಪನ ದುಡ್ಡಲ್ಲೋ, ಸಾರಿ ಈ ವಿಷಯ ಬಂದ್ಬಿಟ್ಟು ಅವನಿಗೆ ಯಾರು ಕಾಮೆಂಟ್ ಮಾಡಿದ್ನೋ ಕಾಮಿಡಿ ಪೀಸ್ ಅಂತ, ಆ ನಾಯಿಗೆ ಹೇಳ್ತಾ ಇದ್ದೀನಿ. ಅವರಪ್ಪನ ದುಡ್ಡಲ್ಲೂ ಇಲ್ಲ ನಮ್ಮಪ್ಪನ ದುಡ್ಡಲ್ಲ ನಾನು ತಗೊಂಡು ಬಂದು ಹಂಚ್ತಾ ಇಲ್ಲ ಯಾರಿಗೂ. ನಾನು ಕಷ್ಟಪಟ್ಟರ ದುಡ್ಡಲ್ಲಿ ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದೀನಿ. ಅದೇ ಬಡ ವಿದ್ಯಾರ್ಥಿಯ ಧ್ವನಿ ಅಂತ. ಅಂದರೆ ಆ ಧ್ವನಿ ಎಲ್ಲರಿಗೂ ಕೇಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಫೈಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಜನಕ್ಕೆ ಬುಕ್ಸ್, ಸ್ಟೇಷನರಿ ಐಟಮ್ ಎಲ್ಲ ಕೊಡ್ತಾ ಇದ್ದೀನಿ. ಇದನ್ನ ಯಾರು ಪಬ್ಲಿಸಿಟಿ ಸ್ಟಂಟ್ ಅನ್ಕೋಬೇಡಿ. ಇದು ಪಬ್ಲಿಸಿಟಿಗೋಸ್ಕರ ಮಾಡೋದಲ್ಲ, ಮನಸ್ತೃಪ್ತಿಗೋಸ್ಕರ ಮಾಡ್ತಿರೋದು. ನಿಮ್ಮ ಕೈಲಾದರೆ ನೀವು ಮಾಡಿ, ಇಲ್ಲ ಅಂದರೆ ಬಾಯ್ ಬಿಟ್ಬಿಟ್ಟು ಸುಮ್ಮನೆ ಇರಿ. ಅದನ್ನು ಬಿಟ್ಬಿಟ್ಟು ನನ್ನ ಕಾಮಿಡಿ ಪೀಸ್ ಅನ್ನೋದು ಇನ್ನು ಕೆಟ್ಟದಾಗಿ ನಾವು ವರ್ಡ್ಸ್ ಹಾಕೋದು, ಕೆಟ್ಟದಾಗಿ ನನ್ನ ಬೈಯೋದು ಮಾಡಬೇಡಿ. ನೋವಾಗುತ್ತೆ, ನನಗಲ್ಲ, ನಿಮ್ಮನ್ನು ಹೆತ್ತಿದಾರಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ನೋವಾಗುತ್ತೆ. ಎಂಥ ಮಗುನ ಹೆತ್ತಿದೀವಿ, ಎಂಥ ಮಕ್ಕಳನ್ನ ಸಾಕ್ತಿದೀವಿ ಅಂತ ನಿಮ್ಮ ಅಪ್ಪ ಅಮ್ಮನಿಗೆ ನೋವಾಗುತ್ತೆ. ನಿಮ್ಮ ತಂದೆ ತಾಯಿಗೆ ನೋವು ಮಾಡಬೇಡಿ. ಯಾಕಂದ್ರೆ ನೀವು ನನ್ನ ಬೈದರೆ ಬೈಯೋದು ನಿಮ್ಮ ತಂದೆ ತಾಯಿ ಬೈದಂಗೆ ಅವ್ರನ್ನ ಕೆಟ್ಟವ್ರು ಮಾಡಬೇಡಿ. ಅವರು ಒಳ್ಳೆತನ ನಿಮ್ಮಂಥವ್ರು ಮಾತಾಡೋ ಮಾತುಗಳಿಂದ ಕೆಟ್ಟತನಕ್ಕಾಗುತ್ತೆ, ಅವ್ರು ಕೆಟ್ಟವ್ರು ಆಗ್ಬಿಡ್ತಾರೆ. ಅವ್ರು ನಂಗೆ ಮಾಡಬೇಡಿ. ನೀವು ಒಳ್ಳೆ ಬುದ್ಧಿ ತಗೊಳ್ಳಿ, ಒಳ್ಳೆ ಬುದ್ಧಿ ಬರಬೇಕು. ಸೇಮ್ ಟೈಮ್ ನಮ್ಮ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ, ತುಂಬ ಕಷ್ಟ ಈ ಥರ ಬಿಸಿಲಲ್ಲಿ ಮಳೆಯಲ್ಲಿ ಓಡಾಡ್ಕೊಂಡು. ಇವತ್ತು ಮಳೆ ಇತ್ತು, ಮಳೆಯಲ್ಲೆಲ್ಲ ಓಡಾಡಿದ್ವಿ. ಅದಲ್ಲದೆ ರೋಡಲ್ಲಿ ಅಡುಗೆ ಮಾಡಿಕೊಂಡು, ರೋಡಲ್ಲಿ ಮಲ್ಕೊಂಡು, ಸಿಗೋ ಊಟ ತಿನ್ಕೊಂಡು. ಇವತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲ, ಯಾಕಂದರೆ ಸ್ಕೂಲ್ 3:30ಗೆ ಕ್ಲೋಸ್ ಆಗುತ್ತೆ. ಅದಕ್ಕೊಳಗಡೆ ನಾವು ಇವತ್ತು 4 ಸ್ಕೂಲ್ ಅಟೆಂಡ್ ಮಾಡಿದ್ದೀವಿ. ಇವತ್ತು 4 ಸ್ಕೂಲಲ್ಲಿ ಸೇರಿ 400 ಬುಕ್ಸ್ ಕೊಟ್ಟಿದ್ದೀವಿ, 400 ಮಕ್ಕಳಿಗೆ ಬುಕ್ಸ್ ಕೊಟ್ಟಿದ್ದೀವಿ. ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಬೆಳಗ್ಗೆಯಿಂದ 3:30, 4ವರೆಗೂ. ಆಮೇಲೆ ನೋಡಿ ಇವಾಗ 6 ಗಂಟೆ ಆಗ್ತಾಯಿದೆ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ, ಇವಾಗ ಅಡುಗೆ ಮಾಡ್ಕೊಂಡು ತಿನ್ಬೇಕು. ಯಾಕಂದರೆ ಇಲ್ಲಿ ಜಾಸ್ತಿ ಹೋಟೆಲ್ ಫುಡ್ಸ್ ತಿಂತಾ ಇದ್ದಾರೆ, ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಹೊಟ್ಟೆ ಕೆಟ್ಟೋಗ್ತಾ ಇದೆ. ಅದರಿಂದ ನಾನೇ ಅಡುಗೆ ಮಾಡ್ಕೋಬೇಕು. ತಿರ್ಗಾ ಬೆಳಗ್ಗೆ ಅಡುಗೆ ಮಾಡ್ಕೋಬೇಕು, ಮಧ್ಯಾಹ್ನ ಅಡುಗೆ ಮಾಡಲ್ಲ. ಯಾಕಂದ್ರೆ ಮಧ್ಯಾಹ್ನ ಊಟನೇ ಮಾಡಲ್ಲ. ಯಾಕಂದರೆ ಮಧ್ಯಾಹ್ನ ಊಟ ಯಾಕೆ ಮಾಡಲ್ಲ ಅಂದರೆ ಸ್ಕೂಲ್ಸಲ್ಲಿ ಟೈಮ್ ಸಿಗಲ್ಲ, ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ಅಡುಗೆ ಮಾಡ್ಕೊಂಡು ತಿಂದರೆ ರಾತ್ರಿಗೆ ಇಷ್ಟೇ ಅಡುಗೆ. ಇವತ್ತು 6 ಗಂಟೆ 7 ಗಂಟೆ ಆಗ್ತಾಯಿದೆ, 8 ಗಂಟೆಗೆ ಅಡುಗೆ ಊಟ ಮಾಡ್ತೀನಿ. ಹಂಗೆ ಎಲ್ಲಾದರೂ ಒಂದು ಮರದ ಕೆಳಗಡೆನೋ, ಎಲ್ಲಾದರೂ ಒಂದು ಅಂಗಡಿ ಮುಂದೆನೋ, ಇಲ್ಲ ಪೆಟ್ರೋಲ್ ಬಂಕ್ಸ್ ಮುಂದೆನೋ ಗಾಡಿ ಹಾಕೊಂಡು ಮಲ್ಕೊತೀನಿ, ನಿದ್ದೆ ಮಾಡ್ತೀನಿ. ತಿರ್ಗಾ ಬೆಳಗ್ಗೆ ಎದ್ದ ತಕ್ಷಣ ತಿರ್ಗಾ ಓಡು. ಬಡ ವಿದ್ಯಾರ್ಥಿ ಧ್ವನಿ ಎಲ್ಲಿ ಕೇಳಿಸುತ್ತೆ, ಎಲ್ಲಿಂದ ಬರ್ತಾ ಇದೆ, ಯಾವ ಊರಲ್ಲಿ ಬಡವರಿಗೆ ಬುಕ್ಸ್ ಇಲ್ಲ ಅಂತ ಹುಡ್ಕೊಂಡು ತಿರ್ಗಾ ಓಡಬೇಕು. ಇದರಲ್ಲಿ ಸುಮಾರು ಜನ ನಮ್ಮ ಫಾಲೋವರ್ಸು ಸುಮಾರು ಜನಕ್ಕೆ ಕಾಮೆಂಟ್ ಮಾಡಿದ್ದಾರೆ. ಆ ಕಾಮೆಂಟ್ಸಿಂದ ಕೆಲವು ಕಡೆ ರೀಚ್ ಆಗ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಊರಲ್ಲಿ ಕರೀತಾ ಇದ್ದಾರೆ, ಸರ್ ನಮಗೆ ಬುಕ್ಸ್ ಬೇಕು, ನಿಮ್ಮ ವಿಡಿಯೋ ನೋಡಿದೆ, ಯಾರೋ ನಿಮ್ಮ ವಿಡಿಯೋ ಶೇರ್ ಮಾಡಿದ್ದಾರೆ. ಸಾರಿ, ಸುಮಾರು ಜನ ಶೇರ್ ಮಾಡ್ತಿದ್ರಲ್ಲ, ನೀವು ಶೇರ್ ಮಾಡೋದ್ರಿಂದನೇ ಈ ಕೆಲಸ ಚೆನ್ನಾಗಿ ನಡೀತಿರೋದು. ನೀವು ಶೇರ್ ಮಾಡೋದ್ರಿಂದ ಅವ್ರೇನು ಮಾಡ್ತಾರೆ ಅಂದರೆ, ಸರ್ ನಿಮ್ಮ ವಿಡಿಯೋ ನೋಡಿದೆ, ನನಗೆ ಶೇರ್ ಆಯಿತು, ನಮ್ಮ ಸ್ಕೂಲಲ್ಲಿ ಬುಕ್ಸ್ ಕಮ್ಮಿ ಇದೆ, ಇಲ್ಲ ಒಂದು ಹುಡುಗ ಬರ್ತಾನೆ, ಸರ್ ನಮ್ಮ ಮನೆ ಹಿಂದೆಗಡೆ ಒಂದು ಸ್ಕೂಲ್ ಇದೆ, ಅಲ್ಲಿ ಬುಕ್ಸ್ ಕೊರತೆ ಇದೆ, ಒಂಚೂರು ಬನ್ನಿ ಅಂತ ಕರ್ಕೊಂಡು ಹೋಗಿ ಕೊಡ್ತಾರೆ. ಆ ಥರ ಕೊಡಿಸಿರೋರು ಮಾತ್ರ ಇವತ್ತು 400 ಜನಕ್ಕೆ ನಾನು ಕಂಡಿಡ್ದಿಲ್ಲ ಸ್ಕೂಲಲ್ಲಿದೆ ಅಂತ. ನಮ್ಮ ವೀಡಿಯೋಸ್ ನೋಡಿ ನನ್ನ ಹುಡುಕಿ ನನ್ನ ಮೀಟ್ ಮಾಡಿ 400 ಜನಕ್ಕೆ ಬುಕ್ಸ್ ಕೊಡಿಸಿದ್ದಾರೆ ಇವತ್ತು ಮಾತ್ರ. ನೋಡಿ ಗೈಸ್, ಅಡುಗೆ ಮಾಡ್ತಾ ಇದ್ರಲ್ವ, ನನ್ನ ವ್ಯಾನ್ ಇದೆಯಲ್ಲ, ಬಡ ವಿದ್ಯಾರ್ಥಿ ಧ್ವನಿ ಅಂದ್ಬಿಟ್ಟು ನನ್ನ ವ್ಯಾನ್ ನೋಡ್ಬಿಟ್ಟು ಒಂದು ಸ್ಕೂಲ್ ಹುಡುಗ ಬಂದಿದ್ದಾನೆ. ಟೈಮ್ ಎಷ್ಟು 7 ಗಂಟೆ ಆಗ್ತಾಯಿದೆ. ಯಾಕಪ್ಪ ಸ್ಕೂಲ್ ಡ್ರೆಸ್ ಇನ್ನೂ ಬಿಚ್ಚೇ ಇಲ್ಲ? ಓ, ನಾಳೆ ಬುಧವಾರವಲ್ಲ, ಅದಕ್ಕೆ ಏನು ಮಾಡ್ತೀನಿ, ಈ ಡ್ರೆಸ್ ಹಿಂಗೆ ಇಟ್ಕೊಂಡಿದ್ದಾನೆ. ನಾಳೆ ಏನು ಕಲರ್ ಡ್ರೆಸ್ಸಾ? ನಾಳೆ ಕಲರ್ ಡ್ರೆಸ್ ಅಂತೆ. ಅದಕ್ಕೆ ಇವಾಗ
ಇವತ್ತು ರಾತ್ರಿವರೆಗೂ ಹಾಕಿ ಈ ಡ್ರೆಸ್ನ ಉಜಾಡ್ಬಿಟ್ಟು ಆಮೇಲೆ ನಾಳೆ ಬೆಳಗ್ಗೆ ಹೊಸ ಡ್ರೆಸ್ ಹಾಕ್ತಾನೆ. ಅದಕ್ಕೆ ಯೂನಿಫಾರ್ಮಲ್ಲಿ ಇದೆ. ರಾತ್ರಿ 7 o'clock ಆದ ಅದನ್ನ ಕೇಳಿದೆ ಏನಪ್ಪ ಅಂತ. ಬುಕ್ಸ್ ಸಿಗ್ತಾ ನಿನಗೆ? ಈ ಹುಡುಗನಿಗೆ ಬುಕ್ಸ್ ಕೊಟ್ಟಿಲ್ಲ ನಾವು. ಯಾಕೆ ಕೊಟ್ಟಿಲ್ಲ ಅಂದರೆ ಇವ್ರು ಬೇರೆ ಸ್ಕೂಲು, ನನಗೆ ಗೊತ್ತಿಲ್ಲ ಇವ್ರ ಸ್ಕೂಲ್ ಎಲ್ಲಿದೆ ಅಂತ. ಯಾಕಂದರೆ ನನಗೆ ಇವ್ರ ಸ್ಕೂಲ್ ಬಗ್ಗೆ ಯಾರು ವಿಚಾರ ತಿಳಿಸ್ಕೊಟ್ಟಿಲ್ಲ. ನನ್ನ ವಿಡಿಯೋ ಎಲ್ಲ ನೋಡಿದ್ದಾನಂತೆ. ಆಮೇಲೆ ನನ್ನ ಗಾಡಿ ನೋಡಿದ್ದಾನೆ, ನೋಡ್ಬಿಟ್ಟು ಬಂದೆ. ನೋಡಿ ಗೊಂಬೆ ಇದೆ ಎಲ್ಲ ಮೇಲ್ಗಡೆ ಅಂತ ಬಂದಿದ್ದಾನೆ. ನಿನ್ನ ಹೆಸರೇನಪ್ಪ? ಪವನ್ ಕುಮಾರ್. ಓಕೆ, ಪವನ್ ಕುಮಾರ್ ಅಂತೆ. ಅಡುಗೆ ಮಾಡ್ತಿದ್ರು ನೋಡಿ ಅಡುಗೆ ಮಾಡ್ತಿದ್ರು ಒಂದು ಕಡೆ ಸೇರಿಕೊಂಡು. ಆದರೂ ಒಂದು ಹುಡುಗ ಬಂದ, ಒಂದು ಬುಕ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಯುವರ್ ಎಜುಕೇಶನ್. ಚೆನ್ನಾಗಿ ಇದು ಮಾಡು ಪವನ್ ಕಲ್ಯಾಣ್. ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್. ಗೊಂಬೆ ಮ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಗೆಲ್ಲರಿಗೆ ಬುಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವ್ರಿಗೆ ಬುಕ್ಸ್ ಕೊಟ್ಟಿದ್ವಿ. ನಿಮ್ಗೂ ಬುಕ್ಸ್ ಬೇಕಂದ್ರೆ ಮಕ್ಕಳೆಲ್ಲ ನಿಮ್ಮ ಏರಿಯಾದಲ್ಲಿ ಬಡ ಮಕ್ಕಳೆಲ್ಲಾದ್ರೂ ಇದ್ರೆ ಕಾಮೆಂಟ್ ಮಾಡಿ, ಅವ್ರಿಗೂ ಬಾರೋಣ, ಬುಕ್ಸ್ ಕೊಡೋಣ. ಬುಕ್ಸ್ ಕೊಟ್ಟು ಅವ್ರನ್ನ ಖುಷಿ ಪಡಿಸೋಣ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಗೊಂಬೆ ಮ್ಯಾನ್. ಓಕೆ ಗೈಸ್, ಫೈನಲಿ ನಾವು ಅಡಿಗೆ ಮಾಡಾಯ್ತು. ರಾಯಚೂರ್ ಹತ್ರ ಮಾನವಿ ಅನ್ನೋ ಒಂದು ವಿಲೇಜ್ ಅಲ್ಲಿ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಕಡಕ್ ರೋಟಿ ಫೇಮಸ್ ಅಂತೆ. ಕಡಕ್ ರೋಟಿ, ಆಮೇಲೆ ಮಟನ್. ನಾವು JC ರೋಡ್ ಹತ್ರ ಬಂದ್ಬಿಟ್ಟು ಮಟನ್ ಚಾಕ್ನ ಮಾಡ್ತಾರಲ್ವ, ಆ ಥರ ಇಲ್ಲಿ ಮಟನ್ ಜೊತೆಗೆ ಚಾಕ್ನ ಸೇರಿ ಮಿಕ್ಸ್ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು, ಅದನ್ನ ತಗೊಂಡು ಬಂದಿದ್ದೀನಿ. ಆಮೇಲೆ ಚಿಕನ್ ಫ್ರೈ ಮಾಡಿದ್ರು, ಇಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ. ಈ ಥರ ನಾನು ಎಲ್ಲೂ ನೋಡಿಲ್ಲ. ಒಂದು ಡಿಫ್ರೆಂಟ್ ಅಲ್ಲಿ ಆನ್ ಸ್ಪಾಟಲ್ಲಿ ಚಿಕನ್ ತಗೊತಾರೆ, ಕಟ್ ಮಾಡ್ತಾರೆ, ನಮ್ಮ ಮುಂದೆನೇ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾರೆ. ಅದೊಂದು. ಆಮೇಲೆ ರೈಸು, ಆ್ಯಕ್ಚುಲಿ ನಾನು ಯಾವಾಗ ಅಡುಗೆ ಮಾಡಿದ್ರು ರೈಸ್ ಮುದ್ದೆನೇ ಆಗುತ್ತೆ, ಚೆನ್ನಾಗಿ ಬರಲ್ಲ. ಅದರಿಂದ ರೈಸ್ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಹುಲ್ಸೆಕಾಯಿ ಹಣ್ಣು ಇರುತ್ತಲ್ವ, ಆ ಥರ ಹುಲ್ಸೆಕಾಯಿ ಬರುತ್ತಲ್ಲ, ಆ ಥರ ಹುಲ್ಸೆಕಾಯಿ ಚಟ್ನಿ, ಇದ್ರ ಜೊತೆಗೆ ತುಪ್ಪ. ಸಪೋಸ್ ಈ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಸೇಫ್ಟಿಯಾಗಿ ಕರ್ಡ್ ತಗೊಂಡು ಬಂದಿದ್ದೀನಿ. ಕರ್ಡ್ ತಗೊಂಡು ಇದನ್ನು ಹಾಕೊಂಡು ತಿನ್ಬಿಡ್ತೀನಿ. ಇದೆಲ್ಲ ಜೀರ್ಣ ಮಾಡ್ಕೊಳಕ್ಕೆ ಥಮ್ಸ್ ಅಪ್, ಲಿಮ್ಕಾ. ಇದು ಇವತ್ತಿನ ನನ್ನ ಡಿನ್ನರ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಯಾಕಂದ್ರೆ ನಾನು ನಿದ್ದೆ ಮಾಡಿ 3 ದಿನ ಆಯಿತು. ರಾತ್ರಿ ಮಲಗಕ್ಕಾಗಿಲ್ಲ. ಇಲ್ಲಿ ಒಂದು ಕಾಡಲ್ಲಿ ಇದ್ದೆ ನಾನು. ಅಲ್ಲಿ ಬಂದ್ಬಿಟ್ಟು ಸೊಳ್ಳೆ ಜಾಸ್ತಿ ಇತ್ತು, ಲೈಟ್ಸ್ ಎಲ್ಲ ಚೆನ್ನಾಗಿದ್ದಿಲ್ಲ, ತುಂಬ ಭಯದಲ್ಲೇ ಇದ್ದೆ. ಲೈಟಿಂಗ್ ಎಲ್ಲ ಇಲ್ಲ, ಸಿಟಿ ಈ ಥರ ಏನು ಇದ್ದಿಲ್ಲ, ಪೆಟ್ರೋಲ್ ಬಂಕ್ ಏನು ಸಿಕ್ಕಿಲ್ಲ. ಕಾಡಲ್ಲಿ ಒಂದು ಮರದ ಕಡೆ ಗಾಡಿ ಹಾಕಿ ಮಲ್ಕೊಂಡಿದ್ದೆ. ತುಂಬ ಭಯ ಇರುತ್ತಲ್ಲ. ಈಗ ಬೇರೆ ಊರಿಗೆ ಬಂದಿದ್ದೀವಲ್ಲ, ಏನಾದರೂ ಆನೆ, ಹುಲಿ, ಚಿರತೆ ಈ ಥರ ಬರ್ತಾ ಗೊತ್ತಿಲ್ಲ. ಮನುಷ್ಯರ ವೇಷದಲ್ಲಿ ಕಳ್ಳರು ಬರ್ತಾರ ಗೊತ್ತಿಲ್ಲ. ಅದನ್ನು ಬೈಕ್ ರಾತ್ರಿ ಎಲ್ಲ ಮಲಗಿಲ್ಲ. ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು 400 ಜನ ಮಕ್ಕಳನ್ನ ಮೀಟ್ ಮಾಡಿದ್ದೀನಿ. 400 ಜನಕ್ಕೂ 400 ಬುಕ್ಸ್ ಕೊಟ್ಟಿದ್ದೀನಲ್ವಾ. ಅದಕ್ಕೆ ನಾಳೆ ಇನ್ನೂ ಒಂದು 300 ಜನನ ಮೀಟ್ ಮಾಡೋ ಕಾರ್ಯಕ್ರಮ ಹೊಂದಿದೆ. 2 ಸ್ಕೂಲ್ಸ್ಗೆ ಹೋಗಬೇಕು. ಅದರಿಂದ ಬೇಗ ಊಟ ಮಾಡಿಬಿಟ್ಟು ಮಲ್ಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ಕೂಲ್ಸ್ಗೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಗೊಂಬೆ ಮ್ಯಾನ್. ಸೇಮ್ ಟೈಮ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಗೊಂಬೆ ಮ್ಯಾನ್.